ಆ ಸ್ಥಳದಲ್ಲಿ ನಿಂತರೆ ಸಾಕು ಮೈಯೆಲ್ಲ ರೋಮಾಂಚನ, ಒಂಥರ ಗೂಸ್ ಬಂಪ್ಸ್. ನಾವು ಬೆಳಿಗ್ಗೆ ದೇವಿ ಬನಶಂಕರಿಯ ದರ್ಶನ ಪಡೆದು ನಾವು ಸ್ಟ್ರೈಟಾಗಿ ಹೋಗಿದ್ದು ಚಾಲುಕ್ಯರ ರಾಜಧಾನಿ ವಾತಾಪಿಗೆ. ವಾತಾಪಿ ಇವತ್ತಿನ ಬಾದಾಮಿ. ಚಾಲುಕ್ಯರ ವೈಭವದ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಓದಿದ್ವಿ, ಬಟ್ ಆ ಜಾಗಕ್ಕೆ ಹೋದ ಮೇಲೆ ಆ ವೈಭವದ ನಿಜವಾದ ದರ್ಶನ. ಚಾಲುಕ್ಯರ ಬಾದಾಮಿಯಲ್ಲಿ ಮೇನ್ ಆಗಿ 4 ಗುಹೆಗಳಿವೆ. ಮೊದಲನೇದು ಶಿವಗುಹೆ. ಇಲ್ಲಿ ಶಿವಲಿಂಗ ಇದೆ. ಇದರ ಜೊತೆ 18 ಕೈಗಳುಳ್ಳ ನಟರಾಜ, ದುರ್ಗಾದೇವಿ, ಅರ್ಧನಾರೀಶ್ವರ ಮತ್ತು ಹರಿಹರರ ಶಿಲ್ಪಗಳನ್ನು ನಾವು ನೋಡ್ಬೋದು. ಇದಾದ್ಮೇಲೆ 2ನೇ ಗುಹೆ, ಅದು ವಿಷ್ಣು ಗುಹೆ. ಇಲ್ಲಿ ವಿಷ್ಣುವಿನ ಅವತಾರ, 3 ಹೆಜ್ಜೆಗಳಲ್ಲಿ ವಿಶ್ವವನ್ನೇ ಆವರಿಸಿದ ವಾಮನ ಅವತಾರ ಮತ್ತು ಭೂದೇವಿಯನ್ನು ರಕ್ಷಿಸಿದ ವರಹ ಅವತಾರದ ಶಿಲ್ಪರೂಪವನ್ನು ನಾವು ನೋಡ್ಬೋದು. 3ನೇ ಗುಹೆ ಮಹಾವಿಷ್ಣು ಗುಹೆ. ಇಲ್ಲಿ ಆದಿಶೇಷನ ಮೇಲೆ ಕುಳಿತ ವಿಷ್ಣು, ಉಗ್ರ ನರಸಿಂಹ ಮತ್ತು ತ್ರಿವಿಕ್ರಮರ ರೂಪಶಿಲ್ಪವನ್ನು ನೋಡಬಹುದು. ನೀವು ಚಾಲುಕ್ಯರ ಚಿತ್ರವನ್ನು ನೋಡಿದ್ರೆ ಸಿಂಹಾಸನದಲ್ಲಿ ವಿಷ್ಣುವಿನ ರೀತಿನೇ ಅವರು ಕೂರ್ತಾ ಇದ್ದಿದ್ದು. 4ನೇ ಗುಹೆ ಜೈನ ಗುಹೆ. ಇಲ್ಲಿ ಮಹಾವೀರ ಮತ್ತು ಪಾರ್ಶ್ವನಾಥರ ಶಿಲ್ಪ ರೂಪವನ್ನು ನೋಡಬಹುದು. ಇದರಿಂದ ಗೊತ್ತಾಗುತ್ತೆ ಚಾಲುಕ್ಯರು ಎಷ್ಟು ದೈವ ಭಕ್ತರಾಗಿದ್ರು, ಹಾಗೆ ಎಲ್ಲ ಧರ್ಮಕ್ಕೂ ಮನ್ನಣೆ ಕೊಟ್ಟಿದ್ರು. ಬಾದಾಮಿ ಗುಹೆಗಳ ತಳದಲ್ಲಿರುವಂತ ನೀರು ಅಗಸ್ತ್ಯ ತೀರ್ಥ ಸರೋವರ. ಈ ನೀರು ಬಹಳ ಪವಿತ್ರವಾಗಿತ್ತು ಮತ್ತು ಚಿಕಿತ್ಸೆಗಾಗಿ ಉಪಯೋಗಿಸ್ತಿದ್ರು. ಇದರ ಎದುರುಗಡೆನೆ ನಾವು ಒಂದು ಸಣ್ಣ ಫಾಲ್ಸ್ ಕೂಡ ನೋಡಿದ್ವಿ. ಹಾಗೇನೆ ಅನೇಕ ಶಿವನ ಭೂತನಾಥೇಶ್ವರ ದೇವಾಲಯಗಳನ್ನು ಕೂಡ ನೋಡ್ಬೋದು. ನೀವೇನಾದರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಬಾದಾಮಿನ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಎಸ್ಪೆಷಲಿ ನಾವು ಕನ್ನಡಿಗರಾಗಿ ನಮ್ಮ ರಾಜರ ವೈಭವವನ್ನು ನೋಡಲೇಬೇಕು.